ಎದ್ದೇಳು ಮಂಜುನಾಥ ಸಿನಿಮಾ ಈಗ ರಿಲೀಸಿಗೆ ರೆಡಿ ಇರ್ತಕ್ಕಂಥದ್ದು ಪಾರ್ಟ್ 2 ಸಿನಿಮಾ ನಾಳೆ ರಿಲೀಸ್ ಆಗಬೇಕು. ಸೊ ಈ ಸಂದರ್ಭದಲ್ಲಿ ಸ್ಟೇ ತಂದಿರ್ತಕ್ಕಂಥದ್ದು ಗುರುಪ್ರಸಾದ್ ಅವರ ಪತ್ನಿ ಸುಮಿತ್ರಾ ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ನಾಳೆ ಸಿನಿಮಾ ರಿಲೀಸ್ ಇತ್ತು, ಈ ಸಂದರ್ಭದಲ್ಲಿ ಸ್ಟೇ ತಂದಿದ್ದೀರಾ, ಏನು ಕಾರಣ, ಏನು ಇದಕ್ಕೆ ರೀಸನ್? ಸರ್ ಅಂದರೆ ಸಿನಿಮಾಗೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳಿಂದ ಮೋಸ ಆಗಿದ್ದಕ್ಕೆ ನಾನು ಕೋರ್ಟಿಗೆ ಹೋಗಿ ಸ್ಟೇ ಆರ್ಡ್ರ್ ತರಬೇಕಾಗಿ ಬಂತು. ಸೊ ಹಾಗಾಗಿ ಸ್ಟೇ ತಂದಿದ್ದೀನಿ ಸರ್. ಸರ್ ವಿಚಾರ ಅಂದರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಕಂಟೆಂಟ್ನ ತಗೊಳ್ತಾರೆ ಸರ್. ಯಜಮಾನ್ರು ಸತ್ತು ಮೊದಲನೇ ದಿನದಿಂದನೇ ಶುರು ಮಾಡ್ಕೋತಾರೆ, ಕೊಟ್ಬಿಡಿ ಅಂತೇಳಿ. ಇನ್ನು ನಮ್ಮ ಯಜಮಾನ್ರನ್ನ ಬರ್ನ್ ಮಾಡಿಲ್ಲ. ಸೊ ಅಲ್ಲೇ ಅವಾಗಲೇ ಕಂಟೆಂಟ್ ತೊಗೊಂಡ್ಬಿಡೋಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಪೊಲೀಸ್ ಅವ್ರು ಹೇಳ್ತಾರೆ ಬೇಡ, ಅವ್ರ ಹೆಂಡತಿ ಇಲ್ಲದೆ ತಗೋಬಾರ್ದು ಅಂತ ಹೇಳಿ. ಮಾರನೇ ದಿನನೇ ಕಂಟೆಂಟ್ ಹೋಗಿ ರೂಮಲ್ಲಿ ವಿತ್ ವಿಡಿಯೋ ತೊಗೊಂಡು ಬರ್ತೀನಿ, ನನ್ನ ಹತ್ರ ಇರುತ್ತೆ. ಸೊ ಅದನ್ನು ನಾನು ಕಂಟೆಂಟ್ ನಿಮ್ಮ ಹತ್ರ ಇದೆ ಅಂತ ಫೋರ್ಸಲ್ಲಿ ಡೈಲಿ ಫೋನ್ ಬರುತ್ತೆ, ಕೊಟ್ಬಿಡಿ ಸಿನಿಮಾ ಮುಗಿಸ್ಬಿಡೋಣ ಅಂತ ಹೇಳಿ. ನನಗೆ ನಾನು ಸರಿ ಅಂದ್ಬಿಟ್ಟು ಕೆಲಸ ಮುಂದುವರೆದ್ರೆ ಸಿನಿಮಾ ರಿಲೀಸ್ ಆದರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ನಾನು ಕಂಟೆಂಟ್ನ ಕೊಟ್ಟು ಕಳಿಸ್ತೀನಿ ಸರ್. ನೋಡಿದ್ರೆ ನೆಕ್ಸ್ಟು ಆಡಿಯೋ ರಿಲೀಸ್ ದಿನ ಗೊತ್ತಾಗುತ್ತೆ ನನಗೆ ಇವ್ರ ಹೆಸರು ಮೊನ್ನೆ ನಾನು ಇದರಲ್ಲಿ ಒಂದು ಇದ್ರ ಮೂಲಕ ಗೊತ್ತಾಗುತ್ತೆ, ಎಲ್ಲ ಇವರ ಹೆಸರಿಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಗುರುಪ್ರಸಾದ್ ಅವರು ನಮ್ಮ ಯಜಮಾನ್ರದ್ದು ಕೊನೆ ಆಸೆ ಇದ್ದಿದ್ದು, ಅವರು ಕನಸು ಕಟ್ಟಿದ್ದು ನನ್ನ ಪ್ರೊಡಕ್ಷನಲ್ಲಿ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಆ ಸಿನಿಮಾ ನನ್ನ ಬ್ಯಾನರಲ್ಲೇ ರಿಲೀಸ್ ಆಗಬೇಕು ಅಂತಲೇ ಅವ್ರ ಈ ಸಿನಿಮಾ ಎದ್ದೇಳು ಮಂಜುನಾಥ 2 ಮಾಡಿದ್ದು. ನೋಡಿದ್ರೆ ಇವರೆಲ್ಲ ಅವ್ರ ಹೆಸರಿಗೆ ಚೇಂಜ್ ಮಾಡಿಸ್ಕೊಂಡು ಎಲ್ಲ ನಮಗೇನು ಆಧಾರನೇ ಇಲ್ದಂಗೆ ಎಲ್ಲ ವ್ಯವಹಾರಗಳು ಅವ್ರ ಕಡೆನೇ ತಗೊಂಡು ನನಗೆ ಮಗುಗೂ ಏನೂ ಇಲ್ದಂಗೆ ಮಾಡಿದ್ದಾರೆ. ಒಂದು ಜೊತೆಗೆ ಅವ್ರ ಈ ಕನಸನ್ನ ನೆರವೇರ್ಬೇಕಾಗಿರೋದು ಅದೆಲ್ಲ ಅವ್ರ ಬ್ಯಾನರ್ಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಇದರಲ್ಲಿ ನಾನು ಕೋರ್ಟಿಗೆ ಹೋದೆ. ಜೊತೆಗೆ ನನಗೆ ನಮ್ಮ ಯಜಮಾನ್ರು ಏನೇನು ಕೆಲಸ ಮಾಡಿದ್ದಾರೆ, ಕತೆ, ಚಿತ್ರಕಥೆ, ಇದೆಲ್ಲ ನಮ್ಮ ಯಜಮಾನ್ರದ್ದು. ಇದಕ್ಕೆ ತಕ್ಕನಂತೆ ನಾವು ನಿಮ್ಗೆ ಮೇಡಮ್ ಅದೇನಿದೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಇಲ್ಲ ಆಗಲ್ಲ ಅಂತ ಎಲ್ಲ ಫೋರ್ಜರಿ ಮಾಡಿಕೊಂಡು ನನಗಿಲ್ಲ ಬರೋ ಲಾಭದಲ್ಲಿ 51% ತಗೊಳ್ಳಿ, ಲಾಭ ಆದಮೇಲೆ ಸಿನಿಮಾ ಮಾರ್ಕೆಟಿಂಗ್. ಸರ್ ಲಾಭ ಆದಮೇಲೆ ಬರೋ ನನ್ನ ಗಂಡನ ಶ್ರಮ, ಕತೆ, ಸಿನಿಮಾಗೆ ಅವ್ರ ಆಸೆ ಕನಸುಗಳಿಗೆಲ್ಲ ಯಾರು ಸರ್ ಹೊಣೆ? ನನಗೆ ನನ್ನ ಮಗುಗೆ ಆಧಾರ ಯಾರು? ಅಂದರೆ ಅವತ್ತು ಆಡಿಯೋ ರಿಲೀಸ್ ಟೈಮಲ್ಲೂ ಕೂಡ ನೀವು ಅವ್ರ ಜೊತೆಗಿದ್ರಿ, ನೀವು ಕೂಡ ಮಗು ಕಡೆಯಲ್ಲೇ ಎಲ್ಲ ಒಂದಿಷ್ಟು ಇದನ್ನು ಮಾಡಿದ್ರಿ, ಆ ಪ್ರೋಗ್ರಾಮಲ್ಲೂ ಭಾಗಿಯಾಗಿದ್ರಿ, ಅವತ್ತು ಚೆನ್ನಾಗಿದ್ರಿ. ಬಟ್ ಇವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಇದು ಯಾಕೆ? ನಾನು ಅವತ್ತು ಏನು ಮಾತಾಡಲ್ಲ, ನನಗೆ ಅಲ್ಲಿವರೆಗೂ ಗೊತ್ತಾಗಲ್ಲ ಸರ್. ಆಡಿಯೋ ಒಂದು ಲಾಂಚ್ ಆಗೋವರೆಗೂ ಆ ಬ್ಯಾನರ್ ಮೇಲೆ ನನ್ನ ಯಜಮಾನ್ರು ಹೆಸರು ಎಲ್ಲಿ ಕಾಣದೇ ಆಗುತ್ತೆ ಸರ್. ರಾಮ್ ಮೂವೀಸ್ ಅಂತ ಬರುತ್ತೆ. ಸೊ ಆ ರಾಮ್ ಮೂವೀಸ್ ಬಂದಾಗ ನನಗೆ ಆತಂಕ ಶುರು ಆಗುತ್ತೆ. ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಇರೋದೇ ಇದೊಂದು ಆಧಾರ ಸರ್, ನನ್ನ ಮಗುಗೆ, ಎಕ್ಸ್ಪೆಷಲಿ ನನ್ನ ಮಗು ಭವಿಷ್ಯಕ್ಕೆ. ಇವ್ರ ಕಂಟ್ರೋಲ್ ತಗೊಂಡು ಬ್ಯಾನರ್ ಚೇಂಜ್ ಮಾಡಿಕೊಂಡು ಸಿನಿಮಾ ಕಂಟೆಂಟ್ ತಗೊಂಡು ಕೆಲಸ ಮಾಡ್ತೀನಿ ಅಂತ ತಗೊಂಡಿದ್ದು. ಕೆಲಸ ಮಾಡೋದಕ್ಕೆ ನೀವು ಸಂಪೂರ್ಣ ನಮ್ಗೆ ಸಹಕಾರ ಮಾಡಬೇಕು. ಈ ಸಿನಿಮಾ ಗುರುಗಳ ಆಸೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಕಂಟೆಂಟ್ ತಗೊಂಡು ಹೋಗಿದ್ದೆ ಸರ್. ಆ ಕಂಟೆಂಟ್ ತಗೊಂಡು ಹೋದ್ಮೇಲೆ ಎಲ್ಲ ಅವ್ರ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡ್ಬಿಡ್ತಾರೆ ಸರ್. ಇದು ಎಷ್ಟು ಸರಿ ಸರ್? ಮೊದಲು ನಿಮಗೂ ಅವ್ರಿಗೂ ಮಾತುಕತೆ ಏನಾಗಿತ್ತು ಅಂದ್ರೆ ಇದರಲ್ಲಿ ಎಷ್ಟು ಪರ್ಸೆಂಟ್ ಏನಂದ್ರೆ ಸಿನಿಮಾ ರಿಲೀಸ್ ಬಿಫೋರೇ ಕೊಡ್ತೇವೆ ಅಂದಿದ್ರೆ ಅಥವಾ ರಿಲೀಸ್ ಆದ್ಮೇಲೆ ಕೊಡ್ತೇನೆ ಅಂತ ಮೊದಲು ಮಾತುಕತೆ ಆಗಿದ್ದೇನೆ ಸರ್? ಅದೇನಿದೆ, ಯಜಮಾನ್ರದ್ದು ಸ್ಯಾಲ್ರಿ ಎಲ್ಲ ಅವ್ರದ್ದೇ ಆದಂಥ ಒಂದು ಪೇಮೆಂಟ್ ಇದೆ, ಅವ್ರದ್ದಾದಂತೆ ಅವ್ರ ಕತೆಗೆ, ಚಿತ್ರಕಥೆಗೆ, ಸಂಭಾಷಣೆಗೆ, ಸ್ಕ್ರೀನ್ ಪ್ಲೇಗೆ ಎಲ್ಲದಕ್ಕೂ ಒಂದು ಪೇಮೆಂಟ್ ಇದೆ ಸರ್, ಕೊಡ್ತೀನಿ ಅಂತ ಹೇಳಿದ್ರು ಸರ್. ಅದು ಮಾತುಕತೆ ಮಾತಾಡೋಣ ಮೇಡಮ್ ಮಾತಾಡೋಣ ಅಂತ ತೇಲ್ಬಿಟ್ಟಿದ್ರು ಸರ್. ಆಮೇಲೆ ಮೇಡಮ್ 51% ಗುರುಗಳು ಹೇಳಿದ್ರು 51% ಲಾಭದಲ್ಲಿ ತಗೋತಾರೆ ಅಂತ ಹೇಳಿದ್ರು ಸರ್. ಅದು ನನಗೆ ಆಯ್ತು, ಇದು ನನಗೆ ಸರಿ ಅನಿಸಿಲ್ಲ ಸರ್. ನಾನು ಹೇಳ್ತಾನೆ ಇರ್ತೀನಿ, ಲಾಭದಲ್ಲಿ ಬಂದಿರೋದ್ರಿಂದ ಎಷ್ಟು ಸರಿ ಸರ್, ನನಗೇನೋ ಒಂದು ಮಾಡಿಕೊಡಿ ಅಂತ ಹೇಳಿರ್ತೀನಿ ಸರ್. ಅದು ಇವ್ರು ಹೇಗೆ ಚೇಂಜ್ ಮಾಡಿಕೊಂಡ್ರು ನನಗೆ ಗೊತ್ತಿಲ್ಲ ಸರ್, ಎಲ್ಲ ಫೋರ್ಜರಿ ಮಾಡ್ಕೊಂಡಿದ್ದಾರೆ. ಅದೇ ವಾಣಿಜ್ಯ ಮಂಡಳಿದ ಒಂದು ಲೆಟರ್ ಕೂಡ ನೋಡಿದೆ, ಅದರಲ್ಲಿ ಅವರ ಬ್ಯಾನರ್ನ ಚೇಂಜ್ ಮಾಡೋದಕ್ಕೆ ನಿಮ್ಮ ಏನು ಗುರುಪ್ರಸಾದ್ ಅವರ ಇದು ಬ್ಯಾನರ್ ಇತ್ತು, ಅದರಿಂದ ರಾಮ್ ಮೂವೀಸ್ಗೆ ಮೈಸೂರು ರಮೇಶ್ ಅವರ ಬ್ಯಾನರ್ಗೆ ಇದು ನೀವೇ ಸೈನ್ ಹಾಕಿ ಕೊಟ್ಟಿದ್ದ ಅಥವಾ ಏನು? ಇಲ್ಲ ನೋಡಿ, ನೀವು ಅದೇನು ಲೆಟರ್ ಬರ್ದಿದ್ದಾರೆ ವಾಣಿಜ್ಯ ಮಂಡಳಿಲಿ ಅದು ನೀಟಾಗಿ ಒಂದ್ಸಲ ಓದಿ ಸರ್. ಅದು ನನಗೆ ನೀವೇ ಎಕ್ಸ್ಪ್ಲೈನ್ ಮಾಡಿ, ಅದ್ರಲ್ಲಿ ನಾನು ಏನು ಕೊಟ್ಟಿದ್ದೀನಿ, ಏನು ಬರ್ದು ಕೊಟ್ಟಿದ್ದೀರಿ, ನಾನು ಹೆಂಗೆ ಬರ್ಕೊಟ್ಟಿದ್ದೀನಿ ಅನ್ನೋದು ನನಗೆ ಹೇಳಿ ಸರ್. ನಾನು ಅದು ಸರಿ ಇದ್ರೆ ನಾನು ಒಪ್ಕೋತೀನಿ. ನಾನು ಯಾವುದೇ ರೀತಿ ಯಾವುದಕ್ಕೂ ನಾನು ಸೈನ್ ಮಾಡಿಕೊಟ್ಟಿಲ್ಲ ಸರ್. ಎಲ್ಲ ಅವರೇ ಫೋರ್ಜರಿ ಮಾಡ್ಕೊಂಡಿದ್ದಾರೆ. ಅಂದರೆ ಮೊದಲು ಕೂಡ ದುಡ್ಡಿಗೆ ಏನೋ ಡಿಮ್ಯಾಂಡ್ ಮಾಡಿದ್ರು,
ನಮಗೆ ದುಡ್ಡು ಕೇಳ್ತಾ ಇದ್ರು ಅಂತ ಹೇಳಿದ್ರು. ಸೊ ಅದು ನಾನು ಆಸ್ ಇಟ್ ಈಸ್ ಇವಾಗ ನೀವೇ ಹೇಳಿ ಸರ್, ನೀವೊಂದು ಕತೆ, ನೀವು ಒಂದು ಸಿನಿಮಾ ಮಾಡ್ಕೊಂಡಿರ್ತೀರಿ, ನಿಮ್ಮದೇ ಆದಂಥ ಕತೆ, ಚಿತ್ರಕಥೆ ಎಲ್ಲ ಮಾಡ್ಕೊಂಡಿರ್ತೀರಿ. ನೀವು ಹೀಗೆ ಪ್ರೆಸೆಂಟ್ ಮಾಡಬೇಕು ಅಂತಿರ್ತೀರಿ. ಅದಕ್ಕೆ ನೀವು ಸಂಭಾವನೆ ಅಂತ ಇಟ್ಕೊಂಡಿರಲ್ವಾ ಸರ್? ಆ ಸಂಭಾವನೆನ ನನ್ನ ಗಂಡನ ಸಂಭಾವನೆ ಏನಿದೆ, ಅವ್ರದ್ದು ಸ್ಕ್ರೀನ್ ಪ್ಲೇ ಏನಿದೆ, ಅವ್ರದ್ದು ಸ್ಟೋರಿ ಏನಿದೆ, ಅವ್ರದೇ ಆದಂಥ ಈ ಬ್ಯಾನರಲ್ಲಿ ಸಿನಿಮಾ ಅವ್ರದೇ ಹೋಲ್ಡರ್ ಆಗಿರೋದ್ರಿಂದ ನಾ ಕೇಳ್ತೀನಿ ಸರ್, ಪೇಮೆಂಟ್ ಕೇಳ್ತೀನಿ. ಏನು ಸರ್ ನಮ್ದು ಏನಿದೆ ಸಂಭಾವನೆ ಅದು ನಮಗೆ ಕೊಡಿಸಿ ಸರ್ ಅಂತಾನೆ ಕೇಳ್ತೀನಿ. ಅದೇ ದುಡ್ಡಿನ ವಿಚಾರಕ್ಕೆ ಬಂದಾಗ ಈ ಮೊದಲು ಅವರು ಅಂದರೆ ಅವರ ಗುರುಪ್ರಸಾದ್ ಅವ್ರ ಜೊತೆಗೂ ಕೂಡ ಒಂದಿಷ್ಟು ಮಾತಿನ ಚಕಮಕ ಆಗಿತ್ತು. ಆಡಿಯೋ ಕೂಡ ಅದನ್ನು ವೈರಲ್ ಮಾಡಿರ್ತಕ್ಕಂಥದ್ದು ನಿಮ್ಮ ಮತ್ತು ಗುರುಪ್ರಸಾದ್ ಅವ್ರ ನಡುವೆ. ಸರ್ ಅದು ಆಡಿಯೋ ಏನೋ ಮಾಡ್ತಿದ್ದಾರೆ, ಅದು ನಿಜವಾಗ್ಲೂ ಇದು ನೀಚರು ಮಾಡೋ ಕೆಲಸ ಸರ್. ಈಗ ನಾನು ಯಾರು ಈ ಆಡಿಯೋನ ವೈರಲ್ ಮಾಡ್ತಿದ್ದಾರೆ ಅವರು ನನ್ನ ಯಜಮಾನ್ರಿಗೆ, ಗುರುಪ್ರಸಾದ್ ಅವ್ರಿಗೆ ಚಿಕ್ಕಪ್ಪ ಆಗ್ತಾರೆ. ಇಬ್ರು 2 ವರ್ಷನೋ 6 ತಿಂಗಳು ಡಿಫ್ರೆನ್ಸ್ ಇದೆ. ನಾನು ನಮ್ಮ ಮಗುಗೆ ತುಂಬಾ ಹುಷಾರಿರಲ್ಲ ಸರ್, ಅಡ್ಮಿಟ್ ಮಾಡಿರ್ತೀನಿ. ಅದು ಜುಲೈ 20ನೇ ತಾರೀಕು ಅಡ್ಮಿಟ್ ಮಾಡಿದೀನಿ ವಿತ್ ಫೋಟೋಸ್ನ. ನನ್ನ ಯಜಮಾನ್ರು ಇಬ್ರದ್ದು ವಾಟ್ಸಪ್ ಸ್ಟೇಟಸ್ ಇದೆ, ಅದನ್ನ ಮಗುಗೆ ಫೋಟೋಸ್ ಹಿಂಗೆ ಅಡ್ಮಿಟ್ ಮಾಡಿದೀನಿ. ಇವರು ಸಿನಿಮಾ ಅಂದ್ರೇನೆ ನಮ್ಮ ಯಜಮಾನ್ರಿಗೆ ಪ್ರಾಣ ಸರ್. ನನ್ನ ಹೆಂಡತಿ ಮಕ್ಕಳನ್ನ ಎಲ್ರಿಗೂ ಗೊತ್ತಿರೋದೆ. ಅವರು ಇಡೀ ಫ್ಯಾಮಿಲಿನ ದೂರ ಇಟ್ಟು ಸಿನಿಮಾಗೋಸ್ಕರ ದುಡಿಮೆ. ನನ್ನ ಸಿನಿಮಾ ಮುಖ್ಯ ನನಗೆ ಫ್ಯಾಮಿಲಿಗಿಂತ ಅಂತೇಳಿ ನಮ್ಮ ಆಸ್ ಇಟ್ ಈಸ್ ಯಾವಾಗಲೂ ಅವರು ರೂಮಲ್ಲಿ ಇರೋದು ಇದೇ ಮಾಡ್ತಿರ್ತಾರೆ. ನನಗೇನು ಹೊಸ್ತ ಅನ್ಸಿಲ್ಲ. ಆಸ್ ಇಟ್ ಇಸ್ ನಮ್ಮ ಗಂಡ ಹೆಂಡತಿ ಮಧ್ಯೆ ಯಾರು ಸರ್ ವಿರಸ ಇರಲ್ಲ. ಹಂಗಂತ ನಾನು ಯಾವ ರೀತಿಲೂ ಅವ್ರ ನನ್ನ ಹೆಸರಿಡಿದು ಕರೆದವರೆಲ್ಲ ನಾನು ಅವ್ರ ಮುಂದೆ ಗಟ್ಟಿಯಾಗಿ ಮಾತಾಡ್ದು ಅಂತ ಅವಳಲ್ಲ ಸರ್. ನೀವು ಯಾರನ್ನ ಬೇಕಾದ್ರೂ ಕೇಳ್ಬೋದು. ಇವಾಗ ಯಾರು ವೈರಲ್ ಮಾಡ್ತಿದ್ದಾರೆ ಅವ್ರನ್ನೇ ಕೇಳ್ಬೋದು. ಇವ್ರು ಅವರ ಚಿಕ್ಕಪ್ಪ ಅನ್ನೋ ಕಾರಣದಿಂದ ನೋಡಿ ಮಗು ಹುಷಾರಿಲ್ಲ ನೋಡಿ ಸರ್, ಹಿಂಗೆ ಕಳಿಸಿದ್ರು ಅವ್ರು ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ನೀವೇ ನೋಡಿ, ನೀವು ಅವ್ರ ಜೊತೆಲಿ ಇರ್ತೀರಲ್ಲ ಒಂಚೂರು ಹೇಳಿ. ಆಮೇಲೆ ಇದು ನನ್ನ ಯಜಮಾನ್ರೇ ರೆಕಾರ್ಡ್ ಮಾಡ್ಕೊಂಡು ಅವ್ರೇನೋ ಕೋಪದಲ್ಲಿ ಮಾತಾಡಿದ್ದಾರೆ ನನ್ನ ಜೊತೆಲಿ. ಏನೋ ಹಿಂಗೆ ಮಾಡಿದೆ, ನಂದೇ 1000 ಟೆನ್ಷನ್ ಇದೆ, ರಂಗನಾಯಕ ಹಂಗಾಯ್ತು, ಈ ಥರ ಮಾತುಕತೆಯಲ್ಲಿ ಆ ಮಾತು ಬಂತು ಸರ್. ನೋಡಿ ಸರ್ ಯಜಮಾನ್ರು ಹಿಂಗೆ ಕಳಿಸಿದ್ದಾರೆ ದೀಕ್ಷಿತ್ರೆ ಅಂತ ಹೇಳಿ ನಾನು ಅವ್ರಿಗೆ ಕಳಿಸ್ತೀನಿ ಪರ್ಸ್ನಲಿ. ನನ್ನ ಚಿಕ್ಕಪ್ಪ ಅಲ್ವಾ, ಸಂಬಂಧಿಕ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಶೇರ್ ಮಾಡ್ತೀನಿ. ಅವರು ಈ ರೀತಿ ನೀಚವಾಗೆಲ್ಲ ಮಾಡ್ಕೋತಾರೆ. ಗಂಡ ಹೆಂಡ್ತಿದ್ನ ತಗೊಂಬಂದು ಯಾರು ಮನೇಲಿ ಗಂಡ ಹೆಂಡ್ತಿ ಜಗಳ ಆಡಲ್ಲ ಸರ್. ಅದು ಯಾವತ್ತೋ ಆಗಿದ್ದು, ಜುಲೈಯಲ್ಲಿ ಆಗಿದ್ದನ್ನ ಇವಾಗ ತಗೊಂಬಂದು ಎಲ್ಲರೂ, ನಾನು ಸ್ಟೇ ಆರ್ಡರ್ ತಗೊಂಡು ಬಂದೆ. ನಾನು ಏನಿದೆ ನನ್ನ ನ್ಯಾಯ ಕೇಳಕ್ಕೆ ನಿಂತಿದ್ದೀನಲ್ಲ, ಅದಕ್ಕೆ ಇವಾಗ ಅದನ್ನ ಇಟ್ಕೊಂಡು ಏನ್ ಪ್ರಸ್ತುತ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಏನಂದ್ರೆ ವಿಚಾರ, ಅವರು ಗುರುಪ್ರಸಾದ್ ಅವ್ರಿಗೂ ಕೂಡ ಈ ತರ ಇದನ್ನ ಮಾಡ್ತಾ ಇದ್ರು, ದುಡ್ಡಿಗೆ ಕೇಳ್ತಾ ಇದ್ರು. ಆ ಒಂದು ವಿಚಾರಕ್ಕೆ ಈ ತರ ಎಲ್ಲ ಅವರು ಒಂದಿಷ್ಟು ನೀವು ಸಾಯ ಮುಂಚೆ ನಿಮ್ಗೆ ಏನಾದ್ರೂ ಮಾಡಿಟ್ಟು ಸಾಯ್ತೀನಿ ಅನ್ನೋ ಒಂದಿಷ್ಟು ಮಾತುಗಳಿದೆ. ಸೊ ಆ ತರ ಎಲ್ಲ ಹೇಳಿದ್ರು. ನಾನು ಹತ್ತಿರದಿಂದ ಕಂಡಿದ್ದೀನಿ ಗುರುಪ್ರಸಾದ್ ಅವ್ರನ್ನ, ಯಾಕಂದ್ರೆ ನಮ್ಮ ದೂರದ ಸಂಬಂಧಿ ಅಂತಾನೆ ಹೇಳಿದ್ರು. ಸೊ ಅದಕ್ಕೋಸ್ಕರ ನೋಡಿ ಅವ್ರ ಬಗ್ಗೆನೆ, ದೀಕ್ಷಿತ್ರ ಬಗ್ಗೆನೆ ಸುಮಾರು ಅವ್ರನ್ನೇ ಹತ್ರದಲ್ಲಿ ಇಟ್ಕೊಂಡಿರ್ಲಿಲ್ಲ, ಅವ್ರನ್ನೇ ದೂರ ಇಟ್ಟಿದ್ರು. ಆಕ್ಚುಲ್ ಆಗಿ ಇವರಿಬ್ರು ಮಧ್ಯೆ ತುಂಬಾ ಗಿಜಿ ನಡೀತು. ಇತ್ತೀಚೆಗೆ ಇವರೇ ಮತ್ತೆ ಹೋಗಿ ಅವ್ರನ್ನ ಫೋರ್ಸಬಲಿ, ದೀಕ್ಷಿತ್ರದು ಎಲ್ರು ಫೋರ್ಸ್ ಮಾಡಿ ಕರ್ಕೊಂಬರೋದೇ ಅವ್ರದ್ದು ಚಾಳಿ ಫಸ್ಟ್ ಆಫ್ ಆಲ್. ಸೊ ಈ ತರ ಎಲ್ಲ ಮಾಡಿ ಅವ್ರನ್ನೇ ದೂರ ಇಟ್ಟಿದ್ರು ಫಸ್ಟ್ ಆಫ್ ಆಲ್. ಮತ್ತೆ ಅದೆಲ್ಲೋ 1 ತಿಂಗಳಲ್ಲಿ ಹತ್ರ ಆದ್ರು ಅಂದಾಗ ನಾನು ಅವ್ರಿಗೆ ಈ ಆಡಿಯೋ ಕಳಿಸ್ತೀನಿ. ಬಟ್ ನಮ್ಮ ಎಲ್ರಿಗೂ ಆಸೆ ಇರುತ್ತೆ ಹೆಂಡತಿ ಮಕ್ಳಿಗೆ ಮಾಡ್ಬೇಕು ಅನ್ನೋದು ಅಷ್ಟೇ ಸರ್. ಅದು ಬಿಟ್ರೆ ಬೇರೆ ಯಾವ ರೀತಿ ಮನಸ್ತಾಪ ನಮ್ಮ ಯಜಮಾನ್ರ ಮಧ್ಯೆ ಇರ್ಲಿಲ್ಲ ಸರ್. ಪ್ರತಿ ಸಲ ಅವ್ರು ಸಿನಿಮಾ ಮಾಡ್ಬೇಕು ಅಂದಾಗ ಫ್ಯಾಮಿಲಿಯಿಂದನೇ ದೂರ ಇದ್ದು ಕೆಲಸಗಳು ಮಾಡ್ಕೋತಾ ಇದ್ರು. ಈಗ ರಿಲೀಸ್ ಟೈಮ್ ಅಲ್ಲಿ ಈಗ ಸ್ಟೇ ತಂದಿದ್ದೀರಾ, ಸೊ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಸರ್ ನಾನು ನ್ಯಾಯಾಲಯಕ್ಕೆ ತಲೆ ಬಾಗ್ತೀನಿ ಸರ್. ನನ್ನ ಏನಿದೆ ನನ್ನ ಮಗುಗೆ ನಾನು ಆಧಾರ ಮಾಡಲೇಬೇಕು ಸರ್. ಇವ್ರ ಕಂಟ್ರೋಲ್ ತಗೊಂಡು ಇವ್ರಿಗೆಲ್ಲ ವರ್ಗಾವಣೆ ಮಾಡ್ಕೊಂಡು ಅದೇನಿದೆ ಲೆಟರ್ ಇದೆ ಅಲ್ಲ ಸರ್, ಅವ್ರನ್ನೇ ಓದಕ್ಕೆ ಹೇಳಿ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳಿ ಜನಗಳಿಗೆ. ಈ ಸಂಬಂಧದ್ದೆಲ್ಲ ಗಂಡ ಹೆಂಡತಿ ಸಂಬಂಧದನ್ನ ಬಿಟ್ಟು ವ್ಯವಹಾರಿಕವಾಗಿ ಏನೇನು ನಡೆದಿದೆ ಅನ್ನೋದನ್ನ ಅವರೇ ನೀಟಾಗಿ ನಿಂತು ನ್ಯಾಯಾಲಯದ ಮುಂದೆ ಒಪ್ಸಕ್ಕೆ ಹೇಳಿ. ನನ್ನ ಮಗುಗೆ ನನ್ಗೇನು ತಲುಪಿಸ್ಬೇಕು, ನಮ್ಮ ಯಜಮಾನ್ರದ್ದು ಏನು ಹಕ್ಕಿದೆ ಮತ್ತೆ ಅವ್ರ ಹೆಸರದ್ದು ಏನೇನಿದೆ ಅದನ್ನೆಲ್ಲ ನಮಗೆ ತಲುಪಿಸಿ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ನೀವೇ ಹೇಳಿ ಸರ್. ನಾನು ನ್ಯಾಯಾಲಯದ ಇದಕ್ಕೆ ಹೋಗಿರೋದು, ನನಗೆ ನ್ಯಾಯ ಅಲ್ಲಿ ಸಿಗುತ್ತೆ ಅಂತ ನಂಬಿದ್ದೀನಿ. ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದ್ರ ಬದ್ಧವಾಗಿರ್ತೀನಿ ನಾನು. ಈಗ ಅವರು ನಿರ್ಮಾಪಕರು ಮತ್ತೆ ಒಂದಿಷ್ಟು ಆರೋಪ ಮಾಡಿದರು. ಗುರುಪ್ರಸಾದ್ ಅವರು ಜಗ್ಗೇಶ್ ಅವರು ಒಂದಿಷ್ಟು ಆವಾಗ ಮಾತುಗಳನ್ನ ಆಡಿದ್ರು. ಆ ಸಂದರ್ಭ ಮಾತುಗಳು ನಿಜ ಅವು. ಯಾಕಂದ್ರೆ ನಮ್ಮ ಸಿನಿಮಾಗೂ ಕೂಡ ಸ್ವಲ್ಪ ತೊಂದರೆ ಮಾಡಿದ್ರು, ಜೊತೆಗೆ 1-2 ಸೀನನ್ನು ಡಿಲೀಟ್ ಕೂಡ ಮಾಡಿದ್ರು. ನಾವು ಅದನ್ನ ಹೆಂಗೋ ಮ್ಯಾನೇಜ್ ಮಾಡಿದ್ವಿ ಅನ್ನೋದು ಮಾತು ಹೇಳಿದ್ರು. ಸೊ ಅದಕ್ಕೆ ಸರ್ ಏನಂದ್ರೆ, ಇಲ್ಲ ಸರ್ ಡಿಲೀಟ್ ಮಾಡಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಡಬ್ಬಿಂಗು ಎಲ್ಲ ಶ್ರೀತಲ್ ಸ್ಟುಡಿಯೋಲಿ ಇತ್ತು ಸರ್. ಇವಾಗ ನಿಮ್ಗೆ ಗೊತ್ತಾಗುತ್ತೆ ಕಂಟೆಂಟ್ ಎಲ್ಲ ಅಲ್ಲಿರ್ಬೇಕಾದ್ರೆ ಗುರುಪ್ರಸಾದ್ ಅವ್ರು ತೀರ್ಕೊಂಡ್ರು ಡಬ್ಬಿಂಗ್ ನಡೆದಿದೆ. ಸೊ ಹೇಗೆ ಡಿಲೀಟ್ ಮಾಡಕ್ ಸಾಧ್ಯ ಆಗತ್ತೆ? ಜೊತೆಗೆ
ಡಿಸ್ಕ್ ಕೊಡೋದ್ರ ಜೊತೆಲಿ ನಮ್ಮ ಮನೆಯ ನಮ್ಮ ಯಜಮಾನರು ನಮ್ಮ ಸ್ವಂತ ಕಂಪನಿಯ ರೇಡ್ ಕೂಡ ಅವರ ರವಿ ದೀಕ್ಷಿತ್ರು ಮನೇಲೇ ಇದೆ. ಸೊ ಅಲ್ಲಿ ಡಿಲೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಆ ರೇಡಲ್ಲಿ ಎಲ್ಲ ಕಾಪಿ ಆಗಿರುತ್ತೆ, ಎಲ್ಲೋ ಒಂದ್ ಕಡೆ ಇದಾಗಿರುತ್ತೆ ಸರ್. ಸಿನಿಮಾ ಡಿಲೀಟ್ ಮಾಡೋದೇ ಆಗಿದ್ರೆ ನಮ್ಮ ಯಜಮಾನರು ಸುಟ್ಟಾಕ್ಬಿಡ್ತಿದ್ರು ಸರ್. ಅವರು ಸಿನಿಮಾ ಪ್ರೇಮಿ ಆಗಿರೋದ್ರಿಂದ, ಸಿನಿಮಾದ ಮೇಲೆ ಆಸೆ ಇಟ್ಕೊಂಡಿದ್ರಿಂದ, ಸಿನಿಮಾನೇ ಜೀವ ಅನ್ಕೊಂಡು ಆ ಜೀವ ಅದಕ್ಕೆ ಅರ್ಪಣೆ ಮಾಡಿದ್ದಾರೆ. ಅವರು ಯಾವುದೇ ರೀತಿ ಡಿಲೀಟ್ ನೀವೇ ಹೇಳಿ ಸರ್, ಎಲ್ಲ ಡಬ್ಬಿಂಗ್ ಕಂಟೆಂಟ್ ಅಲ್ಲಿರ್ಬೇಕಾದ್ರೆ ಹೇಗೆ ಸರ್ ಗುರುಪ್ರಸಾದ್ ಬಂದು ಅವ್ರ ಆತ್ಮ ಬಂದು ಏನಾದರೂ ಡಿಲೀಟ್ ಮಾಡುತ್ತಾ? ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಸರ್. ಸರಿ, ಏನೋ ಡಿಲೀಟ್ ಆಗಿದ್ರು ಎಲ್ಲಾನು ಡಿಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಎಲ್ಲಾನು ಇಲ್ಲ ಸರ್, ಅದು ಮೋಸ್ಟ್ಲಿ ಇವರು ಮಾಡ್ಕೊಂಡಿಲ್ಲ. ಅದೇ ಉದಯ್ ಎಡಿಟ್ರು ಹೇಳಿದ್ರು LCR ಅಂತ ಲಿಂಗರಾಜು ಅನ್ನೋ ಫೋಲ್ಡರ್ ಅಲ್ಲಿ ಸಿಕ್ತು ಮೇಡಮ್, ನಾವು ಅನ್ಕೊಂಡ್ವಿ ಡಿಲೀಟ್ ಮಾಡಿದ್ದಾರೆ ಅಂತ. ಅವ್ರು ಮಾಡಿ ಏನೂ ಡಿಲೀಟ್ ಮಾಡಿಲ್ಲ ಸರ್. ಇದೆಲ್ಲ ಇವರು ಹುಟ್ಟು ಹಾಕೊಂಡು ಹೇಳ್ತಾರೋ ಅಂತ ಸುಳ್ಳು ನುಡಿಗಳು ಸರ್. ನನಗೂ ಅದನ್ನೇ ಹೇಳಿದ್ರು, ಈ ತರ ಡಿಲೀಟ್ ಮಾಡ್ಬಿಟ್ಟಿದ್ರು ಅಂತ ಹೇಳಿ. ಯಾವುದನ್ನು ಡಿಲೀಟ್ ಮಾಡಿಲ್ಲ ಸರ್ ಅವರು. ಈಗ ಏನಾದರೂ ಅವರು ನಿರ್ಮಾಪಕರು ಕೂತು ಒಪ್ಪಂದ ಏನಾದರೂ ಮಾಡಿಕೊಂಡ್ರೆ ಸಿನಿಮಾ ನಾಳೆ ರಿಲೀಸ್ ಆಗೋದಕ್ಕೆ ಏನಾದರೂ, ಯಾಕಂದ್ರೆ ಒಂದೇ ದಿನ ಟೈಮ್ ಇರೋದು, ಇವತ್ತು ರಾತ್ರಿಯಾಗಿ ಬೆಳಕರಿ ಅಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗಬೇಕು. ಸೊ ಏನು ಹೇಳ್ತೀರಾ? ಯಾಕಂದ್ರೆ ಎಲ್ಲ ಕಡೆ ಬುಕ್ಕಿಂಗ್ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು ಸರ್. ಇದು ಏನಂದ್ರೆ ಒಪ್ಪಂದಕ್ಕೆ ಮಾತು ಸುಮಾರು ಸಲ ಮಾತಾಗಿದೆ. ನಾನು ಯಾರನ್ನೂ ಹೋಗಿ ಬನ್ನಿ ಮಾಡಿ ದುಡ್ಡು ಕೊಟ್ಬಿಡಿ ಮಾಡಿ ಅಂತ ಯಾರನ್ನೂ ಕೇಳಿಲ್ಲ ಸರ್. ಅವರ ಕೇಳಿದಕ್ಕೆ ನಾನು ಏನೂ ಇದು ಮಾಡಿಲ್ಲ ಸರ್. ಯಾವ ಒಪ್ಪಂದನೂ ಇಲ್ಲ. ನಾನು ಕೋರ್ಟ್ ಮುಂದೆ ಹೋಗಿದ್ದೀನಿ, ಎಲ್ಲ ಅವ್ರು ಕರೆದಿದ್ದ ಕಡೆ ನಾನು ಕೆಲವ್ರ ಹತ್ರ ನ್ಯಾಯ ಕೇಳಿದೆ. ಅವ್ರು ಕರೆದಾಗ ಅವ್ರು ಬಂದಿಲ್ಲ ಸರ್. ಕೋರ್ಟ್ಗೆ ಹೋಗಿದ್ದೀನಿ, ಕೋರ್ಟ್ ಏನು ಹೇಳುತ್ತೋ ನಾ ಕೇಳ್ತೀನಿ ಸರ್. ಅಷ್ಟು. ಥ್ಯಾಂಕ್ ಯು ಸರ್. ಇದಿಷ್ಟು ನಿರ್ದೇಶಕ ಗುರುಪ್ರಸಾದ್ ಅವರ ಪತ್ನಿ ಸುಮಿತ್ರಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಯಲಗಜ್, ಪಬ್ಲಿಕ್ ಟಿವಿ, ಬೆಂಗಳೂರು.